Hello everyone, welcome to my channel Siri Natural Fitness. ಇವತ್ತು ನಾನು ತೋರಿಸೋ ಈ ಡ್ರಿಂಕು ಕಿಡ್ನಿ ಸ್ಟೋನ್ಗಿರ್ಬೋದು ಅಥವಾ ಬಾಡಿ ಹೀಟ್ ಇರ್ಬೋದು, ಲೈಕ್ ನಿಮಗೆ ಬ್ಲೀಡಿಂಗ್ ಥರ ಅಂದರೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಅದರಲ್ಲಿ ರಕ್ತ ಏನಾದರೂ ಹೋಗ್ತಾ ಇದ್ರೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ ಈ ಡ್ರಿಂಕು. ಸೊ ಅದ್ರ ಜೊತೆನಲ್ಲಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ಅದು ಏನಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣ್ತಾರ ಬೆಲ್ ಬಟನ್ನ ಒತ್ತಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಮಾಡೋ ಎಲ್ಲ ವಿಡಿಯೋಸ್ನ ನೀವು ಉಚಿತವಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ನಾನು ಹೇಳಿದಂಗೆ ನಿಮಗೆ ಈ ಡ್ರಿಂಕ್ಗೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಎಳ್ನೀರು ಬೇಕಾಗತ್ತೆ. ಸೊ ಇದಾದ್ಮೇಲೆ ಕಲ್ ಸಕ್ಕರೆ, ಮೇನ್ ಇಂಪಾರ್ಟೆಂಟ್ ಕಲ್ ಸಕ್ಕರೆ ಬೇಕು. ಅದಾದ್ಮೇಲೆ ಒಂದು ನಿಂಬೆ ಹಣ್ಣು ಬೇಕಾಗತ್ತೆ. ಇಷ್ಟಿದ್ರೆ ಸಾಕು, ಈ ಡ್ರಿಂಕ್ ರೆಡಿ ಆಗತ್ತೆ. ಸೊ ಇದು ಏನ್ ಮಾಡ್ಬೇಕಂತ ನೋಡೋಣ. ಯಾವ ಟೈಮಲ್ಲಿ ಕುಡಿಬೇಕು, ಯಾವ ಟೈಮಲ್ಲಿ ಕುಡಿದ್ರೆ ಇದರಿಂದ ಆ ಥರ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಕ್ಲಿಯರ್ ಆಗುತ್ತೆ, ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಇವರು ನಮ್ಮ ವೀವರು, ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು. ಸೊ ಅವ್ರ ಹೆಲ್ತ್ ಇಶ್ಯೂಸ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಅವ್ರ ರಿಸಲ್ಟ್ನ ಅವ್ರ ಬಾಯಿಂದನೇ ಕೇಳೋಣ. ಹಲೋ ಹಲೋ, ಹಾಯ್ ಪ್ರದೀಪ್ ಅವರೇ, ಹೇಗಿದ್ದೀರಾ? ಹಾಯ್ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಹ್ಞೂ ಮೇಡಮ್. ಸೊ ಎಷ್ಟು ಕೆಜಿ ವೇಟ್ ರೆಡ್ಯೂಸಿಂಗ್ ಆಗಿದೆ ಮೇಡಮ್ 11 kg ವೆಯ್ಟ್ ಇದೆ. ಎಷ್ಟು ದಿನದಲ್ಲಿ? 4 ವೀಕ್ಸಿಂದ ತಗೊತಾ ಇದ್ದೀನಿ. 1 ತಿಂಗಳಲ್ಲಿ 11 ಕೆಜಿ ವೆಯ್ಟ್ ಲಾಸ್ ಆಗಿರೋದು. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಏನು ಆರಾಮಾಗಿದೆ ಮೇಡಮ್, ಇವಾಗ ಹಗುರವಾಗಿದೆ. ಮುಂಚೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಕಿಡ್ನಿ ಸ್ಟೋನು ಇದೆಲ್ಲ ಇತ್ತು. ಅದೆಲ್ಲ ಸರ್ಜರಿ ಮಾಡಕ್ ಹೇಳಿದ್ರು. ಈ ಡಯಟ್ ಪ್ಲಾನ್ ತಗೊಂತಾ ಇರೋದ್ರಿಂದ ಕಿಡ್ನಿ ಸ್ಟೋನ್ ಹೋಗ್ಬಿಟ್ಟಿದೆ, ಬಾಡಿ ಎಲ್ಲ ಹಗುರವಾಗಿದೆ. ಚೆಕ್ ಮಾಡಿಸಿದ್ದೀರಾ ಅದು? ಹಾಂ ಮೇಡಮ್. ಓಕೆ. ಸೊ ಏನಿಲ್ಲ, ಇವಾಗೆಲ್ಲ ನಾರ್ಮಲ್ ಆಗಿದೆಯಾ? ನಾರ್ಮಲ್ ಆಗಿದೆ ಮೇಡಮ್. ಓಕೆ ಓಕೆ. ಸೊ ಇವಾಗ ತುಂಬಾ ಸುಸ್ತು ಅಂತ ಹೇಳ್ತಾ ಇದ್ರಿ ಅಲ್ವಾ? ಇವಾಗೆಲ್ಲ ಓಡಾಡ್ಕೊಂಡಿದ್ದೀರಾ ಆರಾಮಾಗಿ? ಇವಾಗ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಮೇಡಮ್, ಏನು ಪ್ರಾಬ್ಲಮ್ ಏನಿಲ್ಲ. ಓಕೆಪ್ಪ, ಓಕೆ. ಸೊ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಾಗ ನಂಬಿಕೆ ಇತ್ತಾ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ? ಸ್ಟಾರ್ಟಿಂಗ್ ಸ್ವಲ್ಪ ಡೌಟೇ ಇತ್ತು ಮೇಡಮ್, ಯಾಕೆ ಸುಳ್ಳು ಹೇಳಿ. ಆಮೇಲೆ ತಗೊಂಡ್ಮೇಲೆ ಅನ್ನಿಸ್ತು ನಮಗೇನೆ, ಇಲ್ಲ ಆರಾಮಾಗಿದೆ, ಕಂಟಿನ್ಯೂ ಮಾಡ್ಬೋದು ಅಂತ. ಓಕೆ. ಇದು ತಿನ್ಕೊಂಡ್ ಮಾಡ್ತಾ ಇದ್ದೀರಾ ಅಂತ? ಹ್ಞೂ ಮೇಡಮ್, ಫುಡ್ ಎಲ್ಲ ನಾರ್ಮಲ್ ಆಗಿ ಊಟ ಮಾಡ್ತಾ ಇದೀವಿ. ಈ ಡಯಟ್ ಪ್ಲಾನ್ ತಗೊಂತಾ ಇರೋದ್ರಿಂದ ಏನು ಹಂಗೇನು ಅನ್ನಿಸ್ತಾ ಇಲ್ಲ, ಆರಾಮಾಗಿದೆ, ಹಗುರವಾಗಿದೆ. ಓಕೆ. ಒಟ್ನಲ್ಲಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡು ಹೆಲ್ತಿ ಆಗಿದ್ದೀರಾ? ಹಾಂ ಮೇಡಮ್. ಓಕೆ. ನೀವು ನಮ್ಮ ಡಯಟ್ ಪ್ಲಾನ್ ಇಂದ ಸ್ಯಾಟಿಸ್ಫೈಡ್ ಆಗಿದ್ದೀರಾ? ಹ್ಞೂ ಮೇಡಮ್, ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಓಕೆಪಾ, ಓಕೆ. ಸೊ ಯಾವ ಏರಿಯಾದಲ್ಲಿ ಇರೋದು ನೀವು? ನಾನು ಬಸವನಗುಡಿಯಲ್ಲಿ ಇರೋದು. ಓಕೆ. ನಿಮ್ಮ ಏಜ್ ಎಷ್ಟು? ನಾನು 35 ಇದೆ. ಓಕೆ ಓಕೆ. ನಮ್ಮ ವ್ಯೂವರ್ಸ್ಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ಈ ಡಯಟ್ ಪ್ಲಾನ್ ಎಲ್ಲ ಚೆನ್ನಾಗಿದೆ, ಯಾವುದು ಅನುಮಾನ ಏನಿಲ್ಲ, ಆರಾಮಾಗಿ ಎಲ್ರೂ ತಗೊಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಇದರಲ್ಲೆಲ್ಲ ಏನು ಅಷ್ಟೊಂದೆಲ್ಲ ಯೋಚನೆ ಮಾಡೋದೇನಿಲ್ಲ, ಆರಾಮಾಗಿ ತಿನ್ಕೊಂಡು ಡಯಟ್ ಪ್ಲಾನ್ ಮೇಂಟೈನ್ ಮಾಡ್ಬೋದು. ಸೊ ಇದು ಮನೇಲಿ ಎಲ್ಲ ತಿಂತ ಇಷ್ಟೊಂದೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದಾ ಅಂತ ನಿಮಗೆ ಡೌಟ್ ಇರ್ಬೋದು. ಬಟ್ ಅದು 100% ನಿಜ. ಯಾಕೆ ಅಂದರೆ ನಾವು ತಿನ್ನೋ ಊಟದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ವೆಯ್ಟ್ ಕೂಡ ರೆಡ್ಯೂಸ್ ಆಗುತ್ತೆ, ಜೊತೆಗೆ ಹೆಲ್ತ್ ಇಶ್ಯೂಸ್ ಏನೇನಿದೆಯೋ ಅದೆಲ್ಲ ಕೂಡ ನಾರ್ಮಲ್ ಆಗುತ್ತೆ. ಅದು ಕೇವಲ ಕಡಿಮೆ ದಿನಗಳಲ್ಲಿ. ಸೊ ನೀವು ಊಟ ಬಿಡಬೇಕು ಆ ಥರ ಏನೂ ಇಲ್ಲ, ಟ್ಯಾಬ್ಲೆಟ್ಸ್ ತಗೊಬೇಕು ಅನ್ನೋ ಅಗತ್ಯನೂ ಇಲ್ಲ, ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನೋದು ಇರಲ್ಲ. ಸೊ ಅಷ್ಟು ಯೂಸ್ಫುಲ್ ಆಗಿರುತ್ತೆ ನಮ್ಮ ಡಯಟ್ ಪ್ಲಾನು. ಸೊ ಇದೇ ಥರನೇ ನೀವು ಯಾರಾದರೂ ಸಫರ್ ಆಗ್ತಾ ಇದ್ದಾರಾ ಅಂತ ಹೇಳಿದ್ರೆ ನೀವು ಕೂಡ ಡಯಟ್ ಮಾಡಿ ನಿಮ್ಮ ಹೆಲ್ತ್ನ ಸರಿ ಮಾಡ್ಕೊಳ್ಳಿ, ಜೊತೆಗೆ ವೆಯ್ಟ್ ಕೂಡ ಕಡಿಮೆ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಎಳ್ನೀರು ಡ್ರಿಂಕ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೆ. ಇದಕ್ಕೆ ಮೊದಲಿಗೆ ಎಳ್ನೀರು ತಗೊಂಡು ಸಣ್ಣ ಹೋಲ್ ಮಾಡ್ಕೊಳ್ಳಿ. ಅಂದರೆ ಗಂಜಿ ಇರೋ ಥರ, ಕಾಯಿ ಇರೋ ಥರ ಎಳ್ನೀರು ಬೇಡ, ಓನ್ಲಿ ವಾಟರ್ ಕಂಟೆಂಟ್ ಅಂದರೆ ಬರೀ ನೀರು ಇರೋ ಅಂಥ ಎಳ್ನೀರನ್ನ ತಗೊಳ್ಳಿ, ಅದು ತುಂಬ ಯೂಸ್ಫುಲ್ ಇರುತ್ತೆ. ಆಮೇಲೆ ಇದಕ್ಕೆ
ಓಪನ್ ಮಾಡಿ ಲೈಟಾಗಿ. ಅದಾದಮೇಲೆ ಕಲ್ ಸಕ್ಕರೆ ಮೇನ್ ಇಂಪಾರ್ಟೆಂಟ್, ಅದು 1-2 ಸ್ಪೂನಷ್ಟು ಪುಡಿ ಮಾಡ್ಕೊಂಡಿರೋದಾದ್ರೆ 1-2 ಸ್ಪೂನಷ್ಟು ಹಾಕಿ. ನಾನಿದು ಕಲ್ ಥರ ಇರೋದು 2 ಅಥವಾ 3 ಹಾಕ್ತಾ ಇದ್ದೀನಿ. ಇದನ್ನ ಏನು ಮಾಡಬೇಕು, ಓವರ್ ನೈಟ್ ನೆನೆಸಿಡ್ಬೇಕು ಎಳ್ನೀರೊಳಗಡೆನೆ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಮುಚ್ಚಿಬಿಟ್ಟು ಹಾಗೆ ಇಡಬೇಕು. ನಿಮ್ಮ ಹತ್ರ ಈ ಥರ ಓಪನ್ ಆಗಿಲ್ಲ ಅಂತ ಹೇಳಿದ್ರೆ ಸಪ್ರೇಟ್ ಆಗಿ ಒಂದು ಲಿಡ್ ತಗೊಂಡು ಪ್ಲೇಟ್ ಥರ ಏನಾದರೂ ಕ್ಲೋಸ್ ಮಾಡಿ ಇಡಿ. ಅದು ಓವರ್ ನೈಟು ಅದರಲ್ಲೇ ಕರ್ಗಿರುತ್ತೆ ಕಲ್ ಸಕ್ಕರೆ ಅನ್ನೋದು. ಆಮೇಲೆ ಇದನ್ನ ಬೆಳಿಗ್ಗೆ ಎದ್ದಿದ ತಕ್ಷಣ ಕುಡಿಬೇಕಾಗತ್ತೆ. ಇದ್ರ ಜೊತೆ ಇದಕ್ಕೆ ನೀವು ಆರೆಂಜ್ ಕಲರ್ ಕಲ್ಸಕ್ರೆನಾದ್ರೂ ಯೂಸ್ ಮಾಡಬಹುದು, ಬಿಳಿ ಕಲರ್ ಕಲ್ಸಕ್ರೆನಾದ್ರೂ ಯೂಸ್ ಮಾಡಬಹುದು. ಬಟ್ ನಾನು ಇಲ್ಲಿ ಯೂಸ್ ಮಾಡಿರೋದು ಬಿಳಿ ಕಲರ್ದೇನೆ. ಸೊ ನಿಮಗೆ ಅದು ಸಿಗ್ತಾ ಇದೆ ಆರೆಂಜ್ ಕಲರ್ದು ಅಂತ ಹೇಳಿದ್ರೆ ಅದನ್ನ ಕೂಡ ಯೂಸ್ ಮಾಡಿ. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಎಳ್ನೀರು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿಕೊಳ್ಳಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಬ್ಲಡ್ ಶುಗರ್ನ ನಿಯಂತ್ರಣದಲ್ಲಿಡುತ್ತೆ. ಹಾಗೆ ಎಳ್ನೀರಿನಲ್ಲಿ ಮೆಗ್ನೀಷಿಯಂ ಹೆಚ್ಚಾಗಿದ್ದು ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ರಕ್ತದೊತ್ತಡ ಅಂದ್ರೆ BP ಅದನ್ನ ಕೂಡ ಕಂಟ್ರೋಲ್ನಲ್ಲಿಡುತ್ತೆ. ಆಮೇಲೆ ಕಿಡ್ನಿ ಸ್ಟೋನ್ ಇರ್ಬೋದು, ಅದು ಸ್ಟಾರ್ಟಪ್ ಅಲ್ಲಿ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದನ್ನ ಕರಗಿಸ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಎಳ್ನೀರು. ಮತ್ತೆ ಸುಸ್ತಾಗ್ತಾ ಇದ್ರೆ ಸುಸ್ತನ್ನ ಕೂಡ ದೂರ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಮಾತ್ರ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಇದು ದೇಹಕ್ಕೆ ಹೋಗಿದ ತಕ್ಷಣ ನಮ್ಗೆ ಯಾವ ತರ ಅನ್ಸುತ್ತೆ ಅಂದ್ರೆ ಸುಸ್ತ್ ಫೀಲ್ ಆಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿ ಇರುತ್ತೆ. ಅಷ್ಟು ಅಲ್ಲದೆ ಸ್ಕಿನ್ನ ಕೂಡ ತುಂಬಾ ಚೆನ್ನಾಗಿ ಇಡುತ್ತೆ. ಸ್ಕಿನ್ ಹೊಳೆಯೋ ತರ ಮಾಡುತ್ತೆ. ಇನ್ಸ್ಟಂಟ್ ಗ್ಲೋ ಅನ್ನೋದು ಬಂದ್ಬೇಕು. ಆಮೇಲೆ ಇದು ಮೂತ್ರಪಿಂಡಗಳಲ್ಲಿ ಸೋಂಕೇನಾದ್ರೂ ಇದ್ರೆ ಅಂದ್ರೆ ಯೂರಿನ್ ಪಾಸ್ ಮಾಡೋದಾಗ ಆಗ್ಬೋದು, ಏನೇ ಗಲೀಜಿದ್ರು ಬಾಡಿನಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ಬೋದು, ಎಲ್ಲಾನು ಕರಗಿಸಿ ಅದು ಹೊರ ಹಾಕ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಎಳ್ನೀರು. ಇನ್ನ ಕಲ್ ಸಕ್ಕರೆ. ಸೊ ನಾವು ಸಕ್ಕರೆ ಮತ್ತೆ ಬೆಲ್ಲ ಯೂಸ್ ಮಾಡೋದಕ್ಕಿಂತ ಕಲ್ ಸಕ್ಕರೆ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಯಾಕೆ ಅಂದ್ರೆ ಇದನ್ನ ಮೆಡಿಸನ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಅಂದ್ರೆ ರಕ್ತ ಕಡಿಮೆ ಇರೋರ್ಗೆ ಹೆಚ್ಚಿಸ್ಕೊಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ತಲೆ ತಿರುಗೋದು, ಆಯಾಸ ಆಗೋದು ಅಥವಾ ನಿಶಕ್ತಿ ಆಗ್ಬೋದು, ಅಂತಹ ಅನೇಕ ರೋಗಗಳಿಗೆ ಈ ಕಲ್ ಸಕ್ಕರೆ ಯುಟಿಲೈಸ್ ಆಗುತ್ತೆ. ಇದನ್ನ ತಿನ್ನೋದ್ರಿಂದ ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ತಿನ್ನೋ ಹಾಗಿಲ್ಲ. ಮೂಗಲ್ಲೇನಾದ್ರು ರಕ್ತಸ್ರಾವ ಆಗ್ತಾ ಇದೆ ಅಂದ್ರೆ ಕಲ್ ಸಕ್ಕರೆನ ತಿಂತಾ ಇದ್ರೆ ಅದು ಕೂಡ ಕಂಟ್ರೋಲ್ಗೆ ಬರುತ್ತೆ. ಜೀರ್ಣಕ್ರಿಯೆಗೂ ಕೂಡ ತುಂಬಾನೇ ಒಳ್ಳೆಯದು. ವಿತಿನ್ 1 ವೀಕ್ ನೀವು ಕಂಟಿನ್ಯೂಸ್ಲಿ ಕುಡಿದಿದ್ದೀರಾ ಅಂದ್ರೆ ರಿಸಲ್ಟ್ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಅದ್ರ ಜೊತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ಇದಕ್ಕೆ ಲಾಸ್ಟ್ ಅಲ್ಲಿ ಲೆಮನ್ ನ ಮಿಕ್ಸ್ ಮಾಡಿಕೊಂಡು ಅಂದ್ರೆ ನಿಂಬೆಹಣ್ಣು ಒಂದು ಅರ್ಧ ಇಷ್ಟು ಇಂಟ್ಕೊಂಡ್ಬಿಟ್ಟು ಕುಡಿಬೇಕಾದ್ರೆ ಈ ತರ ಕುಡಿದ್ರೆ ಸಾಕು. ಅದು ಎಂಟಿ ಸ್ಟೊಮಕ್ ಅಲ್ಲಿ ಕುಡಿದ್ರೆ ತುಂಬಾನೇ ಒಳ್ಳೇದೇ ಆಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನಿಂದೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.